ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಜನ ಸಂತಸಗೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಎಲ್ಲಾ ಯೋಜನೆಗಳಿಂದ ಜನರ ಪ್ರಯೋಜನ ಪಡೆಯುತ್ತಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಕಾಂಗ್ರೆಸ್ ಜನರ ವಿಶ್ವಾಸ ಗಳಿಸಿದೆ. ಕಳೆದ 1 ವರ್ಷದಿಂದ ಕರ್ನಾಟಕದ ಎಲ್ಲಾ ವರ್ಗಗಳು ಕಾಂಗ್ರೆಸ್ ಸರ್ಕಾರದಿಂದ ತೃಪ್ತರಾಗಿದ್ದಾರೆ. ಗುಲ್ಬರ್ಗದಲ್ಲಿ ರಾಧಾಕೃಷ್ಣ ಅವರ ಗೆಲುವಿಗೆ ಪ್ರಮುಖ ಅಂಶವೆಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು. ಕಳೆದ ವರ್ಷ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಜನರಿಗೆ 5 ಭರವಸೆಗಳನ್ನು ನೀಡಿತ್ತು. ಇದನ್ನು ಕಾಂಗ್ರೆಸ್ 1 ವರ್ಷದೊಳಗೆ ಪೂರ್ಣಗೊಳಿಸಿತು. ಈ ಮೂಲಕ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಜನತೆಯ ವಿಶ್ವಾಸ ಗಳಿಸಲು ಸಾಧ್ಯವಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಖಾತ್ರಿ ಯೋಜನೆಗಳಿಂದ ಕರ್ನಾಟಕದ ಜನತೆ ನೇರವಾಗಿ ಲಾಭ ಪಡೆಯುತ್ತಿದ್ದಾರೆ. ಕರ್ನಾಟಕದ ಪ್ರತಿ ಕುಟುಂಬವು ತಿಂಗಳಿಗೆ ಕನಿಷ್ಠ 5 ರಿಂದ 7 ಸಾವಿರ ರೂಪಾಯಿಗಳ ಲಾಭ ಪಡೆಯುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ 2,000 ರೂಪಾಯಿ ಸಹಾಯವಾಗಲಿ, ಅಥವಾ ಗೃಹ ಜ್ಯೋತಿ ಅಡಿಯಲ್ಲಿ 200 ಯೂನಿಟ್ ಉಚಿತ ವಿದ್ಯುತ್ ಆಗಲಿ, ಅಥವಾ ಶಕ್ತಿ ಯೋಜನೆಯಡಿ ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಬಸ್ ಸೇವೆ, ಅಥವಾ ಯುವ ನಿಧಿ ಮೂಲಕ ಯುವ ನಿರುದ್ಯೋಗಿಗಳಿಗೆ 3,000 ರೂಪಾಯಿಗಳ ವಾಸ್ತವ್ಯ ನಿಧಿ, ಅಥವಾ ಅನ್ನ ಭಾಗ್ಯದ ಅಡಿಯಲ್ಲಿ ಪ್ರತಿ BPL ಕುಟುಂಬದ ಸದಸ್ಯರಿಗೆ 5 ಕಿಲೋ ಅಕ್ಕಿ ಮತ್ತು 5 ಕಿಲೋ ಅಕ್ಕಿಗೆ ನಗದು ರೂಪದಲ್ಲಿ ಹಣ ಅವರ ಖಾತೆಗೆ ಜಮಾ ಮಾಡಲಾಗುತ್ತಿದೆ. ಹಾಗಾಗಿ ಕಾಂಗ್ರೆಸ್ನ 5 ಖಾತರಿ ಯೋಜನೆಗಳು ಗುಲ್ಬರ್ಗದ ಜನರ ಮನ ಗೆದ್ದಿವೆ ಮತ್ತು ಇದು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲಾಭದಾಯಕವಾಗಲಿದೆ. ಗುಲ್ಬರ್ಗದಲ್ಲಿ RK ಜನರ ಮೊದಲ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಕೆಲಸ ಮಾಡುತ್ತಿದೆ, ಜನರಿಗೆ ಲಾಭವಾಗುತ್ತಿದೆ. ಜನತೆಗೆ ಮೋದಿ ಅವರ ಗ್ಯಾರಂಟಿ ಮಾತಿನ ಸೀಮಿತವಾಗಿದೆ. ಕಳೆದ 10 ವರ್ಷಗಳಲ್ಲಿ ಮೋದಿ ಅವರು ಸಾರ್ವಜನಿಕರಿಗೆ ತೋರಿಸಿದ್ದು ಹಸಿರು ಉದ್ಯಾನವನವಷ್ಟೇ. 10 ವರ್ಷಗಳಲ್ಲಿ ಜನರಿಗೆ ನೀಡಿದ ಯಾವ ಭರವಸೆಯನ್ನು ಮೋದಿ ಈಡೇರಿಸಿಲ್ಲ. ಜನರಿಗೆ ಮೋದಿ ಗ್ಯಾರಂಟಿ ಎನ್ನುವುದು ಕೇವಲ ನುಡಿಗಟ್ಟು. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಈ ಬಾರಿ ಚುನಾವಣೆ ಎದುರಿಸುತ್ತಿರುವುದು ಅವರ ಕೆಲಸದಿಂದಲ್ಲ. ಮೋದಿ ಮುಖದ ಮೇಲೆ 5 ವರ್ಷಗಳ ಕಾರ್ಯನಿರ್ವಹಣೆಯ ವರದಿಯನ್ನು ಕೇಳಿದಾಗ ಅವರು ಒಂದೇ ಒಂದು ಉತ್ತರವನ್ನು ನೀಡುತ್ತಾರೆ: ಮೋದಿ ಗ್ಯಾರಂಟಿ. ಮೋದಿಯವರಿಗಾಗಲಿ ಉಮೇಶ್ ಜಾಧವ್ ಅವರಿಗಾಗಲಿ ಗ್ಯಾರಂಟಿ ಇಲ್ಲ ಎಂಬುದು ಕಳೆದ 10 ವರ್ಷಗಳಲ್ಲಿ ಸಾಬೀತಾಗಿದೆ. ಮೋದಿಯವರ ಗ್ಯಾರಂಟಿಗೆ ವಿಶ್ವಾಸಾರ್ಹತೆ ಇಲ್ಲ. ಕಳೆದ 10 ವರ್ಷಗಳಲ್ಲಿ ಮೋದಿ ಒಂದೇ ಒಂದು ಭರವಸೆಯನ್ನು ಈಡೇರಿಸಿಲ್ಲ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿಯಾಗಲಿ, ರೈತರ ಆದಾಯ ದ್ವಿಗುಣವಾಗಲಿ, 15 ಲಕ್ಷದ ವಿಚಾರ, ಇಲ್ಲವೇ ಕಪ್ಪು ಹಣ ವಾಪಸ್ ತರುವುದು, ಇಲ್ಲವೇ ಭ್ರಷ್ಟಾಚಾರ ಮತ್ತು ಹಣದುಬ್ಬರ ಕೊನೆಗಾಣಿಸುವ ವಿಚಾರ, ನಿರುದ್ಯೋಗಿಗಳಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ, ಮೋದಿಯವರ ಯಾವ ಭರವಸೆಯೂ ಕೆಲಸ ಮಾಡಲಿಲ್ಲ. ಮೋದಿ ಗ್ಯಾರಂಟಿ ಎಂದರೆ ಸುಳ್ಳು ಸುಳ್ಳು ಸುಳ್ಳು. ಮೋದಿ ಗ್ಯಾರಂಟಿ ಎಂದರೆ ಬರೀ ವಾಕ್ಯ ವಾಕ್ಯ ವಾಕ್ಯ. ಮೋದಿ ಗ್ಯಾರಂಟಿ ಎಂದರೆ ಮೋಸ, ವಂಚನೆ ವಂಚನೆ. ಮೋದಿ ಗ್ಯಾರಂಟಿ ಎಂದರೆ ವಿಶ್ವಾಸಘಾತ ವಿಶ್ವಾಸಘಾತ ವಿಶ್ವಾಸಘಾತ. ಮೋದಿ ಗ್ಯಾರಂಟಿ ಎಂದರೆ ಸುಳ್ಳು ಕನಸುಗಳು ಸುಳ್ಳು ಕನಸುಗಳು ಪಳ್ಳು ಕನಸುಗಳು. ಮೋದಿ ಒಣ ಮಾತಿನ ಗ್ಯಾರಂಟಿ. ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ. ಹೀಗಿರುವಾಗ ಗುಲ್ಬರ್ಗದ ಜನತೆ ಈಗ ಕಾಂಗ್ರೆಸ್ ಜೊತೆಗಿರುವುದು ಗ್ಯಾರಂಟಿ ಎಂದು ನಿರ್ಧರಿಸಿದ್ದಾರೆ. ಗ್ಯಾರಂಟಿ ರಾಧಾಕೃಷ್ಣರ ಜೊತೆಗಿದ್ದಾಳೆ. ಮೋದಿ ಮತ್ತು ಉಮೇಶ್ ಜಾಧವ್ ಅವರ 9 ಖಾತರಿಗಳೊಂದಿಗೆ ಅಲ್ಲ. ಹೀಗಾಗಿ ಗುಲ್ಬರ್ಗದ ಜನತೆ ರಾಧಾಕೃಷ್ಣ ಅವರಿಗೆ ಈ ಬಾರಿ ಗ್ಯಾರಂಟಿಯಾಗಿ ಎಂದು ಮತ ಹಾಕುತ್ತಿದ್ದಾರೆ. 2024 ಎಲೆಕ್ಷನ್ ನ್ಯೂಸ್, ಕಲಬುರಗಿ.